ಈಗಾಗಲೇ ಆಷಾಢ ಪ್ರಾರಂಭ ಆಗ್ತಾ ಇದೆ. ನಾವು 4ನೇ ತಾರೀಕು ಕಾವೇರಿ ಜಲಾನಯನ ಪ್ರದೇಶಕ್ಕೆ ಹೋಗಿದ್ವಿ. KRS ಅಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ನಾನು ವಿಸಿಟ್ ಕೊಟ್ಟಿದ್ವಿ. ಕೇವಲ ಆ ಡೆಡ್ ಇದು ಸ್ಟೋರೇಜ್ ಬಿಟ್ಟು 6 TMC ಇತ್ತು. ಮಳೆನೇ ಬಂದಿಲ್ಲ ಅಂತಂದ್ರೆ 2 ತಿಂಗಳಲ್ಲಿ ನಾವು ನೀರಿನ ಸಮಸ್ಯೆಯನ್ನ ಬೆಂಗಳೂರು ಮತ್ತೆ ಪ್ರದೇಶಗಳಲ್ಲಿ ಎದುರಿಸಬೇಕಾಗಿತ್ತು. ರೈತರಿಗೆ ನೀರು ಕೊಡಲಾರದಂತ ಪರಿಸ್ಥಿತಿ ಅವತ್ತಾಗಿತ್ತು. ಆದ್ರೆ ಕೊಡಗಿನ ಪ್ರದೇಶದಲ್ಲಿ ಅಲ್ಪ ಸ್ವಲ್ಪ ಮಳೆ ಬಂದಿದ್ದರಿಂದ ಸ್ವಲ್ಪ ನೀರು ಹರಿದು ಬಂದಿದೆ ಅಂತಕ್ಕಂಥದ್ದನ್ನು ಕೇಳಿದ್ದೇನೆ. ಆವತ್ತು ಹೇಳಿದ್ರು 6ರಿಂದ 10ನೇ ತಾರೀಕುವರೆಗೂ ಹೆಚ್ಚು ಮಳೆ ಬರ್ತಕ್ಕಂಥ ಸಂದರ್ಭಗಳಿದೆ. 10ನೇ ತಾರೀಕು ಇಲ್ಲದೆ ಇದ್ರೆ ಈ ತಿಂಗಳಲ್ಲಿ ಮಳೆ ಬರುವಂತದ ಪರಿಸ್ಥಿತಿ ಇಲ್ಲ. ಇದು ಹವಾಮಾನ ವರದಿ ಅಂತಕ್ಕಂಥದ್ದನ್ನ ಆವತ್ತಿನ ಅಲ್ಲಿ ಇಂಜಿನಿಯರ್ಗಳು ಹೇಳಿದ್ರು. ಈಗ 10ನೇ ತಾರೀಕುವರೆಗೂ ಯಾವುದೇ ಮಳೆ ಬಂದಿಲ್ಲ ಅಂದ್ಮೇಲೆ ಈ ತಿಂಗಳು ಬರಲ್ಲ ಅಂತನ್ನೋದು ಅವರ ಮಾತಿನ ಪ್ರಕಾರ ಸತ್ಯವಾದ್ರೆ ಇದು ಬರಗಾಲದ ಛಾಯೆ. ಈ ಬರಗಾಲ ಪರಿಸ್ಥಿತಿ ಹೀಗೆ ಆದ್ರೆ ಈಗಾಗಲೇ ರೈತರು ಕಂಗಾಲಾಗಿದ್ದಾರೆ. ಅವರು ಮೊದಲ ಮಳೆ ಬಂದಾಗ ಉತ್ತಿದ್ದಾರೆ, ಆದ್ರೆ ಬಿತ್ತನೆಗೆ ಮಳೆ ಇಲ್ಲ. ಬಿತ್ತನೆ ಈ ತಿಂಗಳಲ್ಲಿ ಆಗ್ಲಿಲ್ಲ ಅಂದ್ರೆ ಮುಂದಿನ ತಿಂಗಳಲ್ಲಿ ಮಳೆ ಬಂದ್ರೆ ಅದು ಹಿಂದಾಗ್ಬಿಡ್ತದೆ. ಮತ್ತೆ ಆ ಬೆಳೆ ರೈತರ ಕೈಗೂ ಸಿಗೋದಿಲ್ಲ. ಮಳೆ ಆಗ್ಲೇ ಇಲ್ಲ ಅಂತಂದ್ರೆ ಇದು ಇವತ್ತು ಈ ಬಾರಿ ಈ ರಾಜ್ಯ ಬರ ಪರಿಸ್ಥಿತಿಯನ್ನ ಎದುರಿಸಬೇಕಾಗತ್ತೆ. ಆದ್ರೆ ಇದುವರೆಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿಕೆ ಕೊಡ್ತಾರೆ, ಮಳೆಯನ್ನ ನಂಬಿ ಯಾರು ಬಿತ್ತನೆ ಮಾಡಬೇಡಿ, ಮಳೆಯನ್ನು ನಂಬಿ ಯಾರು ಬಿತ್ತನೆ ಮಾಡಬೇಡಿ ಅನ್ನೋಂಗಿದ್ರೆ ಮಳೆ ಬರಲ್ಲ ಅಂತ ಆಯ್ತಲ್ಲ. ಈ ಹೇಳಿಕೆ ನೀವು ಕೊಡಬಾರ್ದಲ್ಲ ಮುಖ್ಯಮಂತ್ರಿಗಳಾಗಿ. ಹಂಗಿದ್ರೆ ಕಾಂಗ್ರೆಸ್ ಅನ್ನು ನಂಬಿ ಹೆಂಗೆ ಓಟ್ ಕೊಡೋದು? ಮಳೆಯನ್ನು ನಂಬಿ ರೈತ ಬಿತ್ತನೆ ಮಾಡಬಾರ್ದು, ಆದ್ರೆ ಕಾಂಗ್ರೆಸ್ ಅನ್ನು ನಂಬಿ ಹಂಗೆ ಓಟ್ ಕೊಡೋದು? ಇವ್ರಿಗೆ ಯಾಕೆ ಓಟ್ ಕೊಡ್ಬೇಕು? ಪರಿಹಾರ ಏನಾದ್ರೂ ಘೋಷಣೆ ಮಾಡಿದಾರಾ? ಇಲ್ಲ, ಬರ ಪರಿಸ್ಥಿತಿ ಈ ಬಾರಿ ಎದುರಿಸಬೇಕಾಗ್ತದೆ, ಇಷ್ಟು % ಮಾತ್ರ ಮಳೆ ಆಗತ್ತೆ, ಇಂಥ ಪ್ರದೇಶಗಳಲ್ಲಿ ಹವಾಮಾನ ವರದಿಯ ಪ್ರಕಾರ ಇದಾಗತ್ತೆ, ಇಲ್ಲ ಅಂತಂದ್ರೆ ಇಂಥ ಏರಿಯಾಗಳಿಗೆ ನಾವು ಮೋಡ ಬಿತ್ತನೆ ಆದ್ರೂ ಮಾಡಿ ನಾವು ರಕ್ಷಣೆ ಮಾಡ್ತೇವೆ ನಮ್ಮ ರೈತರನ್ನ ಎಲ್ಲಾದ್ರೂ ಹೇಳಿಕೆ ಕೊಟ್ಟಿದ್ದೀರಾ? ಒಂದು ಸಮಯ ಅದಾಗ್ಲಿಲ್ಲ ಅಂತಂದ್ರೆ ಪರಿಹಾರಗಳನ್ನು ಏನು ಕೊಡ್ತೇವೆ ಅಂತೇಳಿ ಘೋಷಣೆ ಏನಾದ್ರೂ ಮಾಡಿದ್ದೀರಾ? ಆದ್ರೆ ಒಂದು ರೀತಿಯ ಬೇಜವಾಬ್ದಾರಿಯ ಹೇಳಿಕೆಗಳನ್ನು ಕೊಟ್ಟು ಈ ಸರ್ಕಾರ ರೈತರ ಸಮಸ್ಯೆಗಳನ್ನ ಪರಿಹಾರ ಮಾಡೋದರ ಬದಲು ಅವರಿಗೆ ಧೋಖಾ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳುದು. ಮೊದಲು ಆಗಿರೋದೆಲ್ಲಾನು ಅದಲ್ಲಿ ಯಾವ ಕೋಟ ಅಂತ ಈಗಾಗಲೇ ಎಲ್ರಿಗೂ ಗೊತ್ತಾಗಿದೆ. ಈಗ ಮಾತಾಡ್ತಾ ಇರ್ತಕ್ಕಂಥದ್ದು ನೆಕ್ಸ್ಟ್ ಬರೋವಂಥದ್ದು ತೂಕದ ಮೇಲೆ. ಯಾವ ವ್ಯಕ್ತಿಯ ತೂಕ ಎಷ್ಟಿದೆ, ಯಾವ ಖಾತೆಯನ್ನ ಆತನ ಕೊಡಬಹುದು, ಆತನ ತೂಕ ಯಾವ ರೀತಿ ನಮಗೆ ಪ್ರಯೋಜನ ಆಗತ್ತೆ ಅಂತ. ಈಗ ಮೆರಿಟ್ ಕೋಟಾ ಅಂತ ಇರ್ತವೆ, ಅವು ಮೆರಿಟ್ ಕೋಟಾ ಕೆಲವು ಮುಗ್ದೋದವು ಮೊದಲು. ಅದಾದ್ಮೇಲೆ ಇದೆಲ್ಲ ಮೆಡಿಕಲ್ಲು ಇಂಜಿನಿಯರಿಂಗ್ ಅಲ್ಲಿ ನಡೆಯೋದಲ್ವಾ ಅದು. ಆಮೇಲೆ ಡಿಪಾರ್ಟ್ಮೆಂಟ್ ಕೋಟಾ ಬೇರೆ ಇರ್ತವೆ, ಮ್ಯಾನೇಜ್ಮೆಂಟ್ ಕೋಟಾ ಅಂತ, ಅವು ಬೇರೆ ಆಗಿವೆ. ಈಗ ಮೋಸ್ಟ್ಲಿ ಅವ ಪೇಮೆಂಟ್ ಕೋಟಾಗೆ ಇದು ಇರಬಹುದು, ಪೇಮೆಂಟ್ ಕೋಟಾಗೆ ಕಾಯ್ತಾ ಇದ್ದಾರೆ. ಸೊ ಯಾವ ರೀತಿ ವ್ಯವಸ್ಥೆ ಆಗುತ್ತೋ ಆ ರೀತಿ ಬಹುಶಃ ಮಾಡಬಹುದು. ತಕ್ಷಣಕ್ಕೆ ಅದು ಬಗೆಹರಲ್ಲ, ಯಾಕಂತಂದ್ರೆ ವ್ಯವಹಾರ ಇದು ಮಾತುಕತೆ ಬಹಳ ಆಗ್ಬೇಕಲ್ಲ, ಅದು ಅದಕ್ಕೆ ಕಾಯ್ತಿದ್ದಾರೆ ಅಂತ ಕಾಣುತ್ತೆ. ಅವ್ರು ಕಾದು ಅದು ಬರೋಷ್ಟೊತ್ತಿಗೆ ಇನ್ನೇನು 1.5 ವರ್ಷ ಎಲೆಕ್ಷನ್ ಇದೆ. ಅವ್ರು ಬಂದು ಖಜಾನೆ ತುಂಬಿಸ್ಕೊಳ್ಳೋದು, ಅವ್ರ ಖಜಾನೆ ತುಂಬಿಸ್ಕೊಳ್ಳೋದೇನೆ ಆಗ್ಬಿಟ್ರೆ ಜನರ ಸಮಸ್ಯೆಗಳು ಕೇಳೋರು ಯಾರು? ಹೈಕಮಾಂಡ್ ಅಂತೂ ಗೊತ್ತಲ್ಲ ಯಾವ ರೀತಿ ನಡ್ಕೊಳ್ತದೆ ಅಂತ. ಕರಪ್ಷನ್ಗೆ ಹೈಕಮಾಂಡೇ ಕಾರಣ. ಸುಲಿಗೆ ಅಲ್ಲಿಂದ ಶುರುವಾಗಿಬಿಟ್ರೆ ಪಾಪ ಇವ್ರೇನ್ ಮಾಡ್ತಾರೆ, ಇಲ್ಲಿ ಬಂದವ್ರು ನಮ್ಮ ಹತ್ರ ಅಲ್ಲ, ಜನರು ಸಾಮಾನ್ಯ ಜನರ ಹತ್ರ ಸುಲಿಗೆ ಇವ್ರು ಶುರು ಮಾಡಿಬಿಡ್ತಾರೆ. ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡತಕ್ಕಂತ ಕೆಲಸ ಇವರು ಮಾಡಿದ್ರೆ ತಪ್ಪಿಲ್ಲ. ಜನರಲ್ಲಿ ಆ ಅವೇರ್ನೆಸ್ ಬರಬೇಕು. ಭವಿಷ್ಯ ಇದು ಅವೇರ್ನೆಸ್ ಬರ್ಲಿಕ್ಕೆ ಮಾಡಿದ್ರ? ಈಗ 100 ರೂಪಾಯಿ ನೀವು ಕೊಟ್ಟಾಗ ಚಿಲ್ಲರೆ ಇಲ್ಲ ಅಂತೇಳಿ ನಿಮ್ಮನ್ನ ಇಳಿಸ್ಬಿಡೋದು ಇದೆಯಲ್ಲ, ಕಂಡಕ್ಟರ್ದು ತಪ್ಪೇ ಅದು. ಯಾಕೆ ಅಂತಂದ್ರೆ ಕಂಡಕ್ಟರ್ಗೆ ಎಲ್ರೂ ತಂದು ಕರೆಕ್ಟ್ ಚಿಲ್ಡ್ರೆನೇ ಕೊಟ್ಟು ಟಿಕೆಟ್ ಖರೀದಿ ಮಾಡ್ಲಿಕ್ಕೆ ಎಲ್ಲರ ಕಡೆನೂ ಚಿಲ್ಲರೆ ಇರೋದಿಲ್ಲ. ಆದ್ರೆ ಮೊದಲಿಂದ ಪದ್ಧತಿ ಇದೆ,
ಆಯ್ತು, ನೀವು ಎಲ್ಲಿಯವರೆಗೆ ಪ್ರಯಾಣ ಮಾಡ್ತೀರಿ ಆ ಚೀಟಿಯಲ್ಲಿ ಹಿಂದೆ ಬದ್ದು ಕೊಟ್ಟಿರ್ತಾನೆ. ಎಷ್ಟು 100 ರೂಪಾಯಿ ಕೊಟ್ಟಿದ್ದೀರಿ, 80 ರೂಪಾಯಿ ನಿಮ್ಮ ಟಿಕೆಟ್ ರೇಟು. ಆಯ್ತು, 20 ರೂಪಾಯಿ ನೀವು ಇಳಿಯುವಾಗ ತಗೊಳ್ಳಿ ಅಂತ ಹೇಳ್ತಾನೆ. ಯಾಕಂದ್ರೆ ಅಷ್ಟೊತ್ತಿಗೆ ಇನ್ನು ಬೇರೆಯವರು ಬಂದವರು ಚಿಲ್ಲರೆ ಕೊಡಬಹುದು, ಅದರಿಂದ ಸಿಗುತ್ತೆ ಹಾಗೆ. ಅಥವಾ ಆ ರೀತಿ ಇಲ್ಲ ಅಂತಂದ್ರೆ ಈಗೆಲ್ಲ UPI ಇದೆಯಲ್ಲ, ಪೇ ಇದರಲ್ಲಿ ಸ್ಕ್ಯಾನರ್ ಇದೆಯಲ್ಲ, QR ಕೋಡ್ ಇದೆಯಲ್ಲ, ಅದರಲ್ಲೇ ಮಾಡಿಸ್ಬೇಕಾಗಿತ್ತು ನೀವು. ಸೊ ಇದರಿಂದಾಗಿ ಇದರ ರಿಫರ್ಕೇಶನ್ಸ್ ಇವ್ರ ಮೇಲೆಯೂ ಅವ್ರ ಮೇಲೆಯೂ ಎರಡೂ ಕಡೆಯಲ್ಲಿ ಬರ್ತಾ ಇದೆ. ಅದು ಒಂದು ರೀತಿ ಜನ ಅರ್ಥ ಮಾಡ್ಕೊಳ್ಬೇಕು, ಈಗ ನಾವು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದನ್ನ. ಇದು ಅವೇರ್ನೆಸ್ಗಾಗಿ ಮಾಡಿದ್ರೆ ಸರಿ, ಆದ್ರೆ ಇದನ್ನೇ ಲೋಪ ಅಂತ ತಿಳ್ಕೊಂಡು ಅವರನ್ನ ಇದು ಮಾಡೋದು ಸರಿ ಇಲ್ಲ. ಆದ್ರೆ ಜನರಿಗೆ ತಿಳಿಸ್ಬೇಕು, ನೋಡಿ ನಾವು ಬಂದಿದ್ದು ಈ ರೀತಿ ಎಚ್ಚರಿಕೆ ಕೊಡ್ಲಿಕ್ಕೆ. ಈಗೇನು ಕಂಡಕ್ಟರ್ ನಮಗೆ ಚೇಂಜ್ ಕೊಡ್ಲಿಕ್ಕಾಗ್ಲಿಲ್ವೋ, ಸೊ ಆ ರೀತಿ ನಿಮಗೂ ಆಗಬಾರದು. ನೀವು ಸರಿಯಾದ ಚಿಲ್ಲರೆಯೊಂದಿಗೆ ಬನ್ನಿ, ಅಥವಾ ನೀವು QR ಕೋಡ್ ಅನ್ನ ಬಳಕೆ ಮಾಡಿ ಅದರಿಂದ ಹಣ ಕೊಡಿ. ಈ ರೀತಿ ಅದನ್ನ ಎಚ್ಚರಿಕೆ ಕೊಡಬೇಕು ಅಷ್ಟೇ. ಇದಕ್ಕೆ ಪನಿಷ್ಮೆಂಟ್ ಕೊಡುವಂತದ್ದು ಅಷ್ಟೊಂದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಅದನ್ನ ನಾನು ವಿರೋಧಿಸೋದಿಲ್ಲ. ಇಟ್ ಇಸ್ ಅ ಗುಡ್ ಮೂವ್. ಎಲ್ಲೇ ಆದ್ರೂ ಕೂಡ, ಯಾವುದೇ ದೇವಸ್ಥಾನಗಳಲ್ಲಿ ಆದ್ರೂ ಕೂಡ ಅದಕ್ಕೊಂದು ಜವಾಬ್ದಾರಿ ಇರಬೇಕು. ಇವತ್ತು ಅಯೋಧ್ಯೆಯಲ್ಲಿ ಆಗಿರೋದನ್ನ ನಾವು ಯಾರೋ ಇದನ್ನ ಅವರನ್ನ ಬೆಂಬಲಿಸಿ ನಾವೇನ್ ಡಿಪೆಂಡ್ ಮಾಡಿಲ್ಲ ಯಾವ್ದನ್ನು. ಯಾಕೆ ಅಂತಂದ್ರೆ ತಪ್ಪು ಯಾರು ಮಾಡಿದ್ರೂ ತಪ್ಪೆ. ಅಲ್ಲೇನು ನಡೆದಿದೆ, ಈಗಾಗಲೇ ಎನ್ಕ್ವೈರಿ ಆಗಿದೆ, ಅನೇಕರು ಈಗ ಕಂಬಿ ಹಿಂದೆ ಇದ್ದಾರೆ. ಅದೇ ರೀತಿ ಎಲ್ಲಾ ಕಡೆಯಲ್ಲೂ ಆಗಬೇಕು. ಅದಕ್ಕೊಂದು ಜವಾಬ್ದಾರಿ ಯಾವುದೇ ಸರ್ಕಾರಗಳು ವಹಿಸ್ಕೊಳ್ಬೇಕು. ಆ ಕೆಲಸವನ್ನು ಅವ್ರು ಮಾಡಿದ್ದಾರೆ, ನಾನು ಅಭಿನಂದಿಸ್ತೇನೆ.